ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಹಾಗೂ ಇಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಿನ ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಆನ್ಸರ್ ಕೂಡ ನಾವು ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ಈ ಒಂದು ಪ್ರಶ್ನೆ ಪತ್ರಿಕೆ ಬೇಕಾದವರು ದಯವಿಟ್ಟು ತಾವುಗಳು ಸಂಪೂರ್ಣದ ವಿಡಿಯೋವನ್ನು ನೋಡಿದರೆ ಯಾವ ಕಡೆ ತಾವುಗಳು ಈ ಒಂದು ಏನಂತೀರ ಸರ್ ಕ್ವಶನ್ ಪೇಪರು ಹಾಗೂ ಫುಲ್ ಕೀ ಆನ್ಸರನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಅಂತ ಗೊತ್ತಾಗುತ್ತೆ. ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮೀ ಸ್ಟಾರ್ಟ್ ದಿಸ್ ವಿಡಿಯೋ. ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಪಾರ್ಟ್ ಎ ಬಂದಿರುತ್ತೆ. ಆ ಪಾರ್ಟ್ ಎನಲ್ಲಿ ಸೆಲೆಕ್ಟ್ ದಿ ಆಪ್ಷನ್ಸ್ ಫ್ರಮ್ ದಿ ಗಿವನ್ ಚಾಯ್ಸ್ ಅಂತ ಹೇಳಿದರೆ MCQsಗಳು 15 MCQsಗಳನ್ನು ನೀಡಲಾಗಿರುತ್ತೆ. ಆ 15 MCQsಗಳಲ್ಲಿ ತಾವುಗಳು ನೋಡಿದ ಹಾಗೆ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದ ಗಿವನ್ ಚಾಯ್ಸ್. ದಿ SI ಯೂನಿಟ್ ಆಫ್ ಟೆಂಪರೇಚರ್ ಈಸ್ ಡ್ಯಾಶ್ ಅಂತ ಇದೆ, ಕೆಲ್ವಿನ್ K ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಪ್ಷನ್ C ಆಗಿ ಇರುತ್ತೆ. ದಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಮೊಲಾರಿಟಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ಐಸೋಬಾರ್ಸ್ ಇನ್ ದ ಫಾಲೋಯಿಂಗ್ ಪೇರ್ ಈಸ್ ಡ್ಯಾಶ್ ಅಂತ ಇದೆ, ಅದಕ್ಕೂ ಕೂಡ ಆಪ್ಷನ್ C ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ ನಾವೀಗ. ಕ್ವಶನ್ ನಂಬರ್ 4, ಔಟ್ ಆಫ್ ಆಪ್ಷನ್ಸ್ ಗಿವನ್ ಬಿಲೋ ಚೂಸ್ ದಿ ಕರೆಕ್ಟ್ ಆರ್ಡರ್ ಆಫ್ ಆಟೋಮಿಕ್ ಅಯಾನಿಕ್ ರೇಡಿಯೈ, ಹೌದಲ್ವಾ, ಆಫ್ ಸೋಡಿಯಂ ಆಟಮ್ ಆ್ಯಂಡ್ ಸೋಡಿಯಂ ಅಯಾನ್ ಇನ್ PM ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 186,95 ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5, ವಿಚ್ ಆಫ್ ದಿ ಫಾಲೋಯಿಂಗ್ ಆ್ಯಂಗಲ್ ಕರೆಸ್ಪಾಂಡೆನ್ಸ್ ಟು ಹೈಬ್ರಿಡೈಸೇಷನ್ ಅಂತ ಇದೆಲ್ಲ SP2, ಅದಕ್ಕೆ ಸರಿಯಾದ ಉತ್ತರ ಬಂದು 120 ಡಿಗ್ರಿ ಇಸ್ ದ ರೈಟ್ ಆನ್ಸರ್. 120 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6 ಮೈ ಡಿಯರ್ ಚಿಲ್ಡ್ರನ್, ದಿ ಮಾಲಿಕ್ಯೂಲ್ ವಿತ್ ಆ್ಯನ್ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ ಈಸ್ ಡ್ಯಾಶ್ ಅಂತ ಇದೆ, NO ಅಂತ ಇದೆ ಅಲ್ವಾ, ಅದು ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, CP ಆ್ಯಂಡ್ C7 ಆರ್ ರಿಲೇಟೆಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. Question number 8 my dear children, a reaction A plus B ಯಾವುದು to correspondence to C plus D is found to be exothermic with positive entropy change. The reaction will be dash ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ spontaneous at all temperatures is the right answer. Option D is the right answer. ಕ್ವಶನ್ ನಂಬರ್ 9 ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲವೊಮ್ಮೆ ಇಲ್ಲಿ ಟಿಕ್ ಹಾಕಿರುವಂಥದ್ದು ತಪ್ಪಾಗಿರ್ಬೋದು. ವಿಡಿಯೋ ಸಂಪೂರ್ಣವಾಗಿ ತಾವುಗಳು ಕೇಳಿದರೆ ಅದರಲ್ಲಿ ಯಾವುದು ಸರಿಯಾದ ಉತ್ತರ ಯಾವುದು ತಪ್ಪು ಅಂತ ಗೊತ್ತಾಗುತ್ತೆ. ಈಗ ಡೈರೆಕ್ಟಾಗಿ ತಾವುಗಳು ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ಇದೇ ಇತ್ತಲ್ವಾ ಅಂತ ಓದ್ಕೊತ ಹೋದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ. ಕ್ವಶನ್ ನಂಬರ್ 9, ಫಾರ್ ಆಸಿಡಿಕ್ ಸೊಲ್ಯೂಷನ್ ದಿ ಕರೆಕ್ಟ್ ಆನ್ಸರ್ ಈಸ್ ಅಂತ ಇದಲ್ವಾ, ಅದು ಆಪ್ಷನ್ A ಆಗಿರುತ್ತೆ. ಆಪ್ಷನ್ A ಆಗಿ ಇರುತ್ತೆ ಯಾವುದು ಕ್ವಶನ್ ನಂಬರ್ 9ಗೆ. ನೆಕ್ಸ್ಟ್, ಡಿಸೋಸಿಯೇಷನ್ ಆಫ್ ಅಸಿಟಿಕ್ ಆ್ಯಸಿಡ್ ಇನ್ ದ ಫಾಲೋಯಿಂಗ್ ಈಕ್ವಿಲಿಬ್ರಿಯಮ್, ಇನ್ ದಿ ಫಾಲೋಯಿಂಗ್ ಈಕ್ವಿಲಿಬ್ರಿಯಮ್, ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ B ಆಗಿರುತ್ತೆ. ಇನ್ಕ್ರೀಸ್ ದಿ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿದ್ರಲ್ವಾ, ಕ್ವಶನ್ ನಂಬರ್ 9 ಇಲ್ಲಿ ತಪ್ಪಿದೆ, ಕ್ವಶನ್ ನಂಬರ್ 10 ಕೂಡ ಇಲ್ಲಿ ತಪ್ಪಿದೆ. ಹಾಗಾಗಿ ನಾನು ಹೇಳುತ್ತಿರುವಂಥದ್ದು ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಬರೀ ಪೇಪರನ್ನು ಹೋಗಿ ಇದು ಮಾಡ್ಕೊಂಬರ್ತೀನಿ ಅಂದರೆ ಭಾಳ ಕಷ್ಟ. ಆಕ್ಸಿಡೇಷನ್ ನಂಬರ್ ಆಫ್ ಸೋಡಿಯಂ ಈಸ್ ಇನ್ ಸೋಡಿಯಂ ಕ್ಲೋರೈಡ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ +1 ಈಸ್ ದ ರೈಟ್ ಆನ್ಸರ್. ಆಪ್ಷನ್ B ಆಗಿರುತ್ತೆ. ಕ್ವಶನ್ ನಂಬರ್ 12 ಮೈ ಡಿಯರ್ ಚಿಲ್ಡ್ರನ್, right answer is question number 12 right answer is option D is the right answer. Question number 13, the first organic compound synthesized by F. Holmer in 1828 is dash ಅಂತ ಇದೆ, ಸರಿಯಾದ ಉತ್ತರ ಬಂದು ಯೂರಿಯಾ. ಆಪ್ಷನ್ C is the right answer. Question number 14, arrange the following in the increasing order of their boiling points ಅಂತ ಇದೆ. ಕ್ವಶನ್ ನಂಬರ್ 14 ರೈಟ್ ಆನ್ಸರ್ ಈಸ್ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಆಪ್ಷನ್ A ನೋಡಿ 3 ಕಡೆ ಆನ್ಸರ್ ಚೇಂಜ್ ಆಗಿದೆ. ಕ್ವಶನ್ ನಂಬರ್ 9, ಕ್ವಶನ್ ನಂಬರ್ 10, ಕ್ವಶನ್ ನಂಬರ್
14. ಹಾಗಾಗಿ ದಯವಿಟ್ಟು ಸಂಪೂರ್ಣವಾದ ವಿಡಿಯೋ ನೋಡಿದರೆ ಎಲ್ಲೂ ಕೂಡ ನಿಮಗೆ ಡೌಟ್ ಉಳಿಯಲ್ಲ. ಇಲ್ಲಾಂದರೆ ಕಮೆಂಟ್ಸಲ್ಲಿ ಸರ್ ಆನ್ಸರ್ ತಪ್ಪು ಕಾಣ್ತಾ ಇದೆ ಅಂತೀರಾ. ಪ್ಲೀಸ್ ಲಿಸನ್ ಅವರ್ ಏನಂತೀರಾ ಸರ್ ವಾಯ್ಸ್. ಪ್ಲೀಸ್ ವಾಚ್ ಅವರ್ ವಿಡಿಯೋಸ್ ಫುಲ್. ಆಯಿತಾ. ಆಲ್ಕೇನ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ವಿಸೆನಲ್ ಡೈ ಹಲೈಡ್ಸ್ ಆನ್ ಟ್ರೀಟಿಂಗ್ ವಿತ್ ಜಿಂಕ್. ದ ರಿಯಾಕ್ಷನ್ ಈಸ್ ಆಲ್ಸೋ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. 15ನೇ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Dehalogenization is the right answer is option A. Fill in the blanks. ಈಗ ಸಂಪೂರ್ಣವಾಗಿ ನಾವು 15 ಅಂಕಗಳ ಒಂದು ಪೇಪರನ್ನು ನೋಡಿದ್ವಿ. ಆಯಿತಾ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಕ್ವಶನ್ ನಂಬರ್ 16, ಬಾಂಡ್ ಆರ್ಡರ್ ಇನ್ ಆಕ್ಸಿಜನ್ ಮಾಲಿಕ್ಯೂಲ್ ಈಸ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ 2. ಅಕಾರ್ಡಿಂಗ್ ಟು ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್, ಎನರ್ಜಿ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಡ್ಯಾಶ್ ಅಂತ ಇದೆ. ಕಾನ್ಸ್ಟೆಂಟ್ ಈಸ್ ದ ರೈಟ್ ಆನ್ಸರ್. At 298 K, if pH level of the solution is 10, then the pOH is dash ಅಂತ ಇದೆ. Answer is 4. Question number 19, position isomer of propane. ಅದಕ್ಕೆ ಸರಿಯಾದ ಉತ್ತರ propane 201 ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಲಾಸ್ಟ್ ಕ್ವಶನ್ ನಂಬರ್ 20, the addition of HBr to propane gives dash ಅಂತ ಇದೆ. 2-bromopane is the right answer. ಪಾರ್ಟ್ ಬಿ ಮೈ ಡಿಯರ್ ಚಿಲ್ಡ್ರನ್. ಪಾರ್ಟ್ ಬಿಗೆ ನಾವು ಬರೋದಾದರೆ ಈಗ ಡಿಫೈನ್ ಯಾವುದು ಡಿಫೈನ್ ಓಪನ್ ಸಿಸ್ಟಮ್ ಗಿವ್ ಒನ್ ಎಕ್ಸಾಂಪಲ್ ಅಂತ ಇದೆ. ಭಾಳ ಈಸಿಯಾದಂಥ ಉತ್ತರ ಇದಕ್ಕೂ ಕೂಡ ತಾವುಗಳು ನೋಡಿ. ಓಪನ್ ಸಿಸ್ಟಮ್ ಅಂದರೆ ದೆರ್ ಈಸ್ ಎಕ್ಸ್ಚೇಂಜ್ ಆಫ್ ಎನರ್ಜಿ ಆ್ಯಂಡ್ ಮ್ಯಾಟರ್ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್ ಈಸ್ ಕಾಲ್ಡ್ ಓಪನ್ ಸಿಸ್ಟಮ್ ಅಂತ ಕರಿತೀವಿ. ಐ ರಿಪೀಟ್, ದೆರ್ ಈಸ್ ಎಕ್ಸ್ಚೇಂಜ್ ಆಫ್ ಎನರ್ಜಿ ಆ್ಯಂಡ್ ಮ್ಯಾಟರ್ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್. ಅದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ಪ್ರೆಸೆನ್ಸ್ ಆಫ್ ರಿಯಾಕ್ಟೆಂಟ್ಸ್ ಇನ್ ಆ್ಯನ್ ಓಪನ್ ಬೀಕರ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 22, ವಾಟ್ ಆರ್ ಬಫರ್ ಸೊಲ್ಯೂಷನ್ಸ್ ಅಂತ ಇದೆ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಆ್ಯನ್ ಎಸಿಡಿಕ್ ಬಫರ್ ಅಂತ. ಬಫರ್ ಸೊಲ್ಯೂಷನ್ಸಿಗೆ ದಿ ಸೊಲ್ಯೂಷನ್ಸ್ ವಿಚ್ ರೆಸಿಸ್ಟ್ ಚೇಂಜ್ ಇನ್ pH ಆನ್ ಡೈಲ್ಯೂಷನ್ ಆರ್ ವಿತ್ ದಿ ಅಡಿಷನ್ ಆಫ್ ಸ್ಮಾಲ್ ಅಮೌಂಟ್ಸ್ ಆಫ್ ಆ್ಯಸಿಡ್ ಆರ್ alkaline. Example, a mixture of acetic acid and sodium acetate is the right answer. Question number 23. What are isoelectronic species ಅಂತ ಇದೆ. ಭಾಳ ಈಸಿ. ಹಾಗಂದರೆ atoms and ions which contain the same number of electrons is called select the isoelectronic pair from the following ಅಂತ ಇದೆ. ಅದು F ಹಾಗೂ ಆಕ್ಸಿಜನ್ ಅಂತ ಕೊಟ್ಟಿದ್ದಲ್ವ, O2 ಮೈನಸ್ ಅಂತ, ಅದು ಆನ್ಸರ್ ಆಗುತ್ತೆ. ಫಸ್ಟ್ ಆ್ಯಂಡ್ ಥರ್ಡ್ ಒನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 24ಗೆ ಬರ್ತಾ ಹೋಗೋಣ ನಾವು. ಭಾಳ ಈಸಿಯಾಗಿದೆ ಪೇಪರ್ ಇದು ನೋಡಿ. ಕ್ವಶನ್ ನಂಬರ್ 24, ಗಿವ್ ರೀಸನ್ ಅಂತ ಇದೆ. ಡೈಪೋಲ್ ಮೂಮೆಂಟ್ ಆಫ್ ಬಫರ್ ಸೊಲ್ಯೂಷನ್ ಈಸ್ 0 ಅಂತ ಕೊಡಲಾಗಿದೆ ಅಲ್ವಾ. ಅದಕ್ಕೆ ಏನು ಬರಿಬೋದು, ದಿ ಸೊಲ್ಯೂಷನ್ ವಿಚ್ ರೆಸಿಸ್ಟ್ ಚೇಂಜ್ ಇನ್ pH ಆನ್ ಡೈಲ್ಯೂಷನ್ ಆರ್ ವಿತ್ ದಿ ಅಡಿಷನ್ ಆಫ್ ಸ್ಮಾಲ್ ಅಮೌಂಟ್ಸ್ ಆಫ್ ಆ್ಯಸಿಡ್ ಆರ್ ಆಲ್ಕಲೈ. ಎಕ್ಸಾಂಪಲಿಗೆ ಎ ಬಾಂಡ್ ಆರ್ ಸ್ಟ್ರಾಂಗ್ ದ್ಯಾನ್ ಎಕ್ಸ್ ಅಂತ ಇದೆ ಅಲ್ವಾ. ಬನ್ನಿ ಸ್ವಲ್ಪ ತಾಳಿ. ಎಸ್, ಕ್ವಶನ್ ನಂಬರ್ 24 ಮೈ ಡಿಯರ್ ಚಿಲ್ಡ್ರನ್. ಡೈಪೋಲ್ ಮೂಮೆಂಟ್ ಆಫ್ BeF2 ಈಸ್ 0 ಅಂತ ಇದಲ್ವ. ಅದಕ್ಕೆ ಬಿಕಾಸ್ ದ 2 ಈಕ್ವಲ್ ಬಾಂಡ್ ಡೈಪೋಲ್ಸ್ ಪಾಯಿಂಟ್ ಇನ್ ಆಪೋಸಿಟ್ ಡೈರೆಕ್ಷನ್ ಆ್ಯಂಡ್ ಕ್ಯಾನ್ಸಲ್ ದಿ ಎಫೆಕ್ಟ್ ಆಫ್ ಈಚ್ ಅದರ್. ಐ ರಿಪೀಟ್, ದಿ 2 ಈಕ್ವಲ್ ಬಾಂಡ್ ಡೈಪೋಲ್ಸ್ ಪಾಯಿಂಟ್ ಇನ್ ಆಪೋಸಿಟ್ ಡೈರೆಕ್ಷನ್ಸ್ ಆ್ಯಂಡ್ ಕ್ಯಾನ್ಸಲ್ ದಿ ಎಫೆಕ್ಟ್ ಆಫ್ ಈಚ್ ಅದರ್. ಎ ಬಾಂಡ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ ಪೈ ಬಾಂಡ್ಸ್ ಅಂತ ಇದೆ. ಇನ್ನೊಂದು ಎರಡನೇದು, ಇನ್ ಕೇಸ್ ಆಫ್ ಬಾಂಡ್ ದಿ ಓವರ್ಲ್ಯಾಪಿಂಗ್ ಆಫ್ ಆರ್ಬಿಟಲ್ಸ್ ಟೇಕ್ ಪ್ಲೇಸ್ ಟು ಎ ಲಾರ್ಜರ್ ಎಕ್ಸ್ಟೆಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 25ನಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಬಾಂಡಿಂಗ್ ಮಾಲಿಕ್ಯುಲರ್ BMO ಆ್ಯಂಡ್ ABMO ಅಂತ ಕೇಳಿದರೆ ಬಹಳ ಈಸಿಯಾಗಿ ಕೊಟ್ಟಂತಹ ಪ್ರಶ್ನೆ ಇದು. ಭಾಳ ಈಸಿ. BMOನಲ್ಲಿ ಲೋವರ್ ಎನರ್ಜಿ ಅಂತ ಬರೀರಿ, ABMOನಲ್ಲಿ ಹೈಯರ್ ಎನರ್ಜಿ ಅಂತ ಬರೀರಿ. ಫಾರ್ಮ್ಡ್ ಬೈ ಅಡಿಷನ್ ಆಫ್ ವೇವ್ ಅಂತ ಬರೀರಿ, ಆ ಕಡೆ ಫಾರ್ಮ್ಡ್ ಬೈ ಸಬ್ಟ್ರಾಕ್ಷನ್ ಆಫ್ ವೇವ್ ಅಂತ ಬರೀರಿ. ನಂತರದಲ್ಲಿ ಥರ್ಡಿಗೆ ಏನು ಬರೀತೀರಾ, ಇನ್ನೊಂದು ಡಿಫ್ರೆನ್ಸು, ಎಲೆಕ್ಟ್ರಾನ್ಸ್ ಪ್ಲೇಸ್ಡ್ ಇನ್ BMO ಆಯಿತಾ, ಸ್ಟೆಬಲೈಸ್ ಎ ಮಾಲಿಕ್ಯೂಲ್ ಅಂತ. ಈ ಕಡೆ ಡಿಸ್ಟೆಬಲೈಸ್ ದಿ ಮಾಲಿಕ್ಯೂಲ್ ಅಂತ ಬರೆದ್ರೆ ಆಯಿತು.
ಆಯಿತಾ. ಸಾಕು ಅನ್ಸುತ್ತಲ್ವ ಎಕ್ಸಾಂಪಲ್ಸು. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಸಂಪೂರ್ಣವಾದ ಕೀ ಆನ್ಸರ್ ನಾನು ಕೊಟ್ಕೊತಾ ಹೋದರೆ 20-30 ನಿಮಿಷ ವಿಡಿಯೋ ಆಗಿಬಿಡುತ್ತೆ, ನಿಮಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತಾಯಿದ್ವಿ ಅಂದರೆ ಪ್ರತಿಯೊಂದು ವಿಡಿಯೋದ ಆಯಿತಾ ವಿವರಣೆ ಕೊಡುವ ಸಮಯದಲ್ಲಿ ಕೆಲವೊಂದು ಕೋಡ್ಗಳನ್ನು ಕೊಟ್ಟಿರ್ತೇವೆ. ಆ ಕೋಡನ್ನು ತಾವುಗಳು ಮರೆಯದ ಹಾಗೆ ನಮ್ಮ ಒಂದು ಮೇಲ್ ಐ ಡಿಗೆ ಕಳುಹಿಸಿಕೊಟ್ರೆ, ನಮ್ಮ ಮೇಲ್ ಐ ಡಿಯನ್ನು ಬರೆದುಕೊಳ್ಳಿ. ಯಾರಿಗೆ ಗೊತ್ತಿಲ್ವೋ all ININ1 PDF 99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆ ಬೇಕು, ಯಾರಿಗೆಲ್ಲ ಇದರ ಕೀ ಆನ್ಸರ್ ಸಂಪೂರ್ಣವಾಗಿ ಬೇಕು, ತಾವುಗಳು ನಮಗೆ ಮೇಲ್ ಮಾಡಿದರೆ ನಿಮಗೆ ಸಂಪೂರ್ಣವಾಗಿ ಕ್ವಶನ್ ಪೇಪರ್ ಜೊತೆ ಫುಲ್ಲು ಕೀ ಆನ್ಸರ್ ಲಭ್ಯ ಆಗುತ್ತೆ ಅಂದರೆ ಅರ್ಥ ಆಗುತ್ತಲ್ವ. ನಿಮ್ಮ ಮೇಲ್ ಐ ಡಿಗೆ ಆ ಕ್ವಶನ್ ಪೇಪರ್ PDF ಕಾಪಿನೂ ಬರುತ್ತೆ, ಫುಲ್ ಆನ್ಸರು ಪಾರ್ಟ್ ಡಿ ಕೂಡ ಸಂಪೂರ್ಣವಾಗಿ ಎಷ್ಟಿದೆಯೋ ಕ್ವಶನ್ ಪೇಪರು 70 ಅಂಕದ್ದು ಸಂಪೂರ್ಣವಾದ ಕೀ ಆನ್ಸರ್ ಕೂಡ ಕಳುಹಿಸಿ ಕೊಡುತ್ತೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ. ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಕ್ಲಿಯರ್ ಆಲ್ ಆಫ್ ಯು? ಪ್ರಿಪೇಟ್ರಿ ಆಗಿಲ್ಲ ಅಂದರೂ ಅದಕ್ಕೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಾಗಿರ್ತವೆ. ನಿಮಗೆ ಒಂದೇ ನಾನು ಕೇಳುತ್ತಿರುವಂಥದ್ದು, ದಯವಿಟ್ಟು ಯಾರಿಗೆಲ್ಲ ಈ ಎಲ್ಲ ಪ್ರಶ್ನೆ ಪತ್ರಿಕೆ ಹಾಗೂ ಏನು ಸರ್ ಅದು ಕೀ ಆನ್ಸರ್ ಬೇಕೋ ತಾವುಗಳೊಂದು ಕೋಡನ್ನು ಬರಿಬೇಕಾಗಿರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಏನಂತ ಕೋಡ್ ಬರಿಬೇಕು ಅದನ್ನೇ ನಾನು ಇಲ್ಲಿ ಹೇಳಲಿಕ್ಕೆ ನಿಮಗೆ ಹೊರಡ್ತಿರುವಂಥದ್ದು. ಆ ಕೋಡು ತಾವುಗಳು ನೋಡಿ, ಕೆಮಿಸ್ಟ್ರಿ 034 ಅಂತ ಬರಿಬೇಕು. ಕ್ಲಿಯರ್? ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲ್ ಐ ಡಿಗೆ ನಮ್ಮ ಅಸಿಸ್ಟೆಂಟು ಕ್ವಶನ್ ಪೇಪರು ಹಾಗೂ ಕೀ ಆನ್ಸರ್ ಕಳಿಸುವುದಿಲ್ಲ. ಕ್ಲಿಯರ್ ಆಲ್ ಆಫ್ ಯು? ಏನಂತ ಕಳಿಸಬೇಕು? ಕೆಮಿಸ್ಟ್ರಿ 034 ಅಂತ ಹಾಕಿಬಿಟ್ಟು ಪ್ಲಸ್ ಕೀ ಆನ್ಸರ್ ಅಂತ ಬರಿಬೇಕು. ಕ್ಲಿಯರ್? ಫಸ್ಟ್ PUC ಕೆಮಿಸ್ಟ್ರಿ 034 ಪ್ಲಸ್ ಕೀ ಆನ್ಸರ್ ಅಂತ ಬರೆದು ತಾವುಗಳು ನಮಗೆ ಮೇಲ್ ಮಾಡಿದರೆ ನಿಮ್ಮ ಒಂದು ಮೇಲ್ ಐ ಡಿಗೆ ನಮ್ಮ ಅಸಿಸ್ಟೆಂಟ್ನವರು ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಕಳಿಸಿ ಕೊಡ್ತಾರೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.